ಓಕೆ. ಸರಿ, ಇನ್ನು ನಾನು ನಿಮಗೆ 2 ರಿಂದ 3 ನಿಮಿಷ ಟೈಮ್ ಕೊಡ್ತೀನಿ. ಏನಪ್ಪ ಅಂತಂದರೆ, ನೀವು ಬರ್ತಾ ಗಿಲ್ಲಿಗೆ ಒಂದು ಮಾತು ಹೇಳ್ತೀರಿ, ಸಕಲ ಕಲಾ ವಲ್ಲಭ ಅಂತ ಹೇಳ್ಬಿಟ್ಟು. ಆ ಗಿಲ್ಲಿ ಮೆಚುರಿಟಿ ಬಗ್ಗೆ, ಗಿಲ್ಲಿ ಕಾಮಿಡಿ ಬಗ್ಗೆ, ಗಿಲ್ಲಿ ಆಟ ಶೈಲಿ ಬಗ್ಗೆ ನೀವು 3 ನಿಮಿಷ ಮಾತಾಡಬೇಕು. ಹೆಂಗೆ ಅಂದರೆ, ನಾ ಕಂಡ ಗಿಲ್ಲಿ ಬುಕ್ ಇದ್ದಂಗೆ ಇರಬೇಕು ಅದು. ಗಿಲ್ಲಿ ಎಲ್ರಿಗೂ ಹೇಳ್ತಾರಲ್ಲ. ಬಟ್ ಆದರೆ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಒಳ್ಳೆ ಸ್ನೇಹಿತ, ಕಲಾವಿದ, ಇಲ್ಲೂ ಅಷ್ಟೇ ಕಲಾವಿದ. ಆಮೇಲೆ ಅವನಿಗೆ ಹೆಂಗೆ ಬೇಕೋ ಹಂಗೆ ಆಡ್ತಾ ಇದ್ದಾನೆ, ಅವ್ನಿಗೆ ಒಳ್ಳೇದಾಗಲಿ. ಆಮೇಲೆ ಮನಸ್ಸಲ್ಲಿ ಕಲ್ಮಶ ಇಲ್ಲ, ಅವನಿಗಾಗಲಿ ರಘು ಸರ್ ಆಗಲಿ ಯಾರಿಗೂ, ನಾನು ನೋಡ್ದಂಗೆ ಕಲ್ಮಶ ಇಲ್ಲ, ಓಪನ್ ಆಗಿ ಮಾತಾಡ್ತಾನೆ. ಆಮೇಲೆ ಸ್ಟ್ಯಾಂಡ್ ಎಲ್ಲಿ ತೊಗೊಬೇಕು ಅಲ್ಲಿ ತೊಗೊತಾ ಇದ್ದಾನೆ. ಬಿಗ್ ಬಾಸ್ಗೆ ಏನೇನು ಬೇಕೋ ಎಲ್ಲ ಕೊಡ್ತಾ ಇದ್ದಾನೆ. ಅದು ಜನಕ್ಕೆ ತುಂಬ ಇಷ್ಟ ಆಗಿದೆ. ಅವ್ನಿಗೆ ಒಳ್ಳೇದಾಗಲಿ. ನಾ ಕಂಡ ಗಿಲ್ಲಿ. ಹೌದು, ನಾ ಕಂಡ ಗಿಲ್ಲಿ. ಓಕೆ, ಏನು ಗೇಟ್ ಓಪನ್ ಆಗಿದ ತಕ್ಷಣ ಹಂಗೆ ಓಡ್ ಬಂದ್ಬಿಟ್ರಲ್ಲ, ಏನು ಪಾರ್ಟಿ ಮಾಡೋಕೆ ಅಷ್ಟೊಂದು ಆಸೆ ಇತ್ತಾ ಹೆಂಗೆ ಅಂತ? ಇಲ್ಲ ಮೇಡಮ್, ನನಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಲಾಸ್ಟ್ ಸೀಸನ್ ಹೋದಾಗ್ಲೂ ಟಾಪ್ 3 ಇದ್ದಿದ್ದ ಕಾರಣಕ್ಕೆ ನನಗೆ ಡೋರ್ ಓಪನ್ ಆಗಿಲ್ಲ. ಸುದೀಪ್ ಸರ್ ಮಾತ್ರ ಬಂದಿದ್ದು, ನಮಗೆ ಡೋರ್ ಓಪನ್ ಆಯಿತು. ನನಗೆ ಎಷ್ಟು ಫೀಲ್ ಆಯಿತು ಅಂದರೆ, ಹಿಂಗೆ ಕಳಿಸ್ತಾರಲ್ಲ ನನಗೆ ಅಂತ. ಆಮೇಲೆ ಆಚೆ ಕಡೆ ನಾನು ಸ್ವಲ್ಪ ಜನ ಮಿಸ್ ಮಾಡ್ಕೊಂತ ಇರ್ತೀನಲ್ಲ, ಅವ್ರನ್ನ ಮೀಟ್ ಮಾಡಲೇಬೇಕು ಅಂತ ತುಂಬ ಆತರ ಕಾತರ ಇರುತ್ತೆ. ಬೇರೆ ಬರ್ತಾ ಇದೆ, ಥೈಲ್ಯಾಂಡ್. ಸೊ ಐ ವಾಸ್ ವೆರಿ ಈಗರ್ ಆಲ್ಸೋ ಅದಕ್ಕೆ. ಓಕೆ, ಇನ್ನು ಸೀಸನ್ 11 ಮತ್ತೆ ಸೀಸನ್ 12 ರಜತಿಗೆ ಏನು ಡಿಫ್ರೆನ್ಸ್ ಇತ್ತು? ಬಿಗ್ ಬಾಸ್ ಮನೆ ಅಷ್ಟೇ ಮೇಡಮ್. ನನಗೆ 11th ಸೀಸನ್ ಬಿಗ್ ಬಾಸೇ ತುಂಬ ಮನೆ ಮಜಾ ಕೊಟ್ಟಿದ್ದು. ಆಮೇಲೆ ವೆರಿ ಎಮೋಷ್ನಲಿ ಕನೆಕ್ಟ್. ಆ ಮನೆ ನಂಗೆ ತುಂಬ ಇಷ್ಟ. ಆಮೇಲೆ ಇದು ಹಿಸ್ಟ್ರಿಲೇ ಫಸ್ಟ್ ಟೈಮ್ ಆಗಿರೋದಂತೆ ನಾನು ಕೇಳಿರೋ ಪ್ರಕಾರ, ಟೀಮ್ ಅವ್ರ ಹತ್ರ ಮಾತಾಡಿದ ಪ್ರಕಾರ. ಓದ್ ಸೀಸನ್ ವೈಲ್ಡ್ ಕಾರ್ಡು ನಾನೇ, ಈ ಸೀಸನ್ ವೈಲ್ಡ್ ಕಾರ್ಡು ನಾನೇ. ಸೊ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ನೆವರ್ ದ ಲೆಸ್ ಆ್ಯಂಡ್ ನೆವರ್ ದ ರಿಗ್ರೆಟ್. ಮನೆ ನನಗೆ ಕೇಳ್ದೇ ಎಲ್ಲ ಕೊಟ್ಟಿದೆ. ತುಂಬ ಪ್ರೀತಿ ಜನರ ಹತ್ರ ಎಲ್ಲ ಕೊಟ್ಟಿರೋ ಕಾರಣಕ್ಕೆ ಐ ವಾಸ್ ಆಲ್ವೇಸ್ ವೆರಿ ಹ್ಯಾಪಿ ಅಬೌಟ್ ಇಟ್.